ಸಕಲ ಜಗದಾಧಾರಾಧಿಷ್ಠಾನ ಪರಮ ಮಂಗಳ ಸ್ವರೂಪನಾದ ಪರಮಾತ್ಮನಿಗೆ ಯಥಾವತ್ ವಂದಿಸುತ್ತ ಶ್ರೀ ಆದಿನಾಥಪೀಠ ಪರಂಪರಾಗತ ಅಸ್ಮದಾಚಾರ್ಯ ಪರ್ಯಂತರ ಮಹಾಗುರು ಪರಂಪರೆಗೆ ಮನೋವಾಕ್ಕಾಯಗಳಿಂದ ವಂದಿಸುತ್ತ ಕ್ಷೇತ್ರಾಧಿಪತಿಯಾದ ಶ್ರೀ ಗುರು ದತ್ತಾತ್ರೇಯನ ಅಡಿದಾವರಿಗಳಲ್ಲಿ ಅನೇಕ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಬ್ರಹ್ಮಲೀನ ಶಿರಸಿರ ಬ್ರಹ್ಮನಿಷ್ಠ ಶ್ರೀ ಸಿದ್ದಬಸವ ಚನ್ನವೀರ ಮಹಾಸ್ವಾಮಿಗಳವರ ಕರ್ತೃಗದ್ದಿಗೆಗೆ ಅನೇಕ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ತತ್ಸ್ವರೂಪರೆಯಾಗಿ ತತ್ಪುತ್ರರೆಯಾಗಿ ಪೀಠಾಧ್ಯಕ್ಷರಾಗಿ ತಮ್ಮೆಲ್ಲರಿಗೂ ಜ್ಞಾನಾಮೃತ ಬೋಧೆಯನ್ನು ನೀಡುತ್ತಾ ಇರತಕ್ಕಂಥ ದಯಾಳು ಮೂರ್ತಿ ಕರುಣಾಮೂರ್ತಿಯಾಗಿರ್ತಕ್ಕಂಥ ಶಿರಸಿರ ಬ್ರಹ್ಮನಿಷ್ಠ ಶ್ರೀ ಶ್ರೀನಿವಾಸ ರಾಜೇಂದ್ರಪ್ಪ ಅವರ ಚರಣಾರ್ವಿಂದಲೂ ಕೂಡ ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ತಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡಲಿಕ್ಕೆ ಬಂದಿರತಕ್ಕಂಥ ಲಾಯಗುಂದಿ ಮತ್ತು ಬೆಳಗಾವಿಯ ಪೂಜ್ಯರಾದ ಶ್ರೀ ರಾಜೇಂದ್ರಪ್ಪ ಗುರುಗಳ ಚರಣಾರ್ವಿಂದಗಳಲ್ಲಿ ಅನೇಕ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅವರಿವರೆನ್ನದೆ ನಿಜವರಿದವರಂಗರಿಗೆ ನತನತ್ಯಮೆನ್ನು ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಾಗಿರ್ತಕ್ಕಂಥ ಎಲ್ಲಾ ಪೂಜ್ಯರ ಚರಣಾರ್ವಿಂದಗಳಲ್ಲಿ ಅನೇಕ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ಶರಣಾರ್ಥಿಗಳು. ಇಲ್ಲಿವರೆಗೂ ಎಲ್ಲ ಪೂಜ್ಯರು ಬಹಳ ಸುಂದರವಾಗಿ ಅನುಭವಪೂರ್ವಕವಾಗಿ ಮಾತಾಡಿದ್ದಾರೆ. ಆದರೆ ಈಗ ಬಿಸಿಲಿನ ತಾಪ, ಹಸುವಿನ ತಾಪ, ಶಾಸ್ತ್ರದ ತಾಪ, ಈ ಮೂರು ತಾಪಗಳು ಶುರುವಾಗಿವೆ. ಎಲ್ಲಿವರೆಗೂ ಕೇಳುವವರಿಗೆ ಹಸಿವು ನೀರಡಿಕೆ ಆಗುವುದಿಲ್ಲವೋ ಅಲ್ಲಿವರೆಗೂ ಹೇಳುವವರು ದೇವರ ಕಣ್ಣನ್ನು ಕಾಣಿಸ್ತಾರೆ. ಯಾವಾಗ ಕೇಳುವವರಿಗೆ ಹಸಿವು ನೀರಡಿಕೆ ಶುರುವಾದು ಹೇಳುವವರು ದೆವ್ವ ಕಣ್ಣನ್ನು ಕಾಣಿಸ್ತಾರೆ. ಅದ್ರ ಸಲುವಾಗಿನೇ ದೆವ್ವ ಆಗದು ಬೇಡ. ಯಾಕಂದ್ರೆ ಮೊದಲನವ್ರು ಮಾತಾಡೋರಿಗೆ ಸಮಯ ಪ್ರಜ್ಞೆನೇ ಇರೋದಿಲ್ಲ. ಮೈಕ್ ಮುಂದಿದ್ರೆ ಸಾಕು, ಮುಂದಿನವ್ರು ಮಾತಾಡೋರು ಇದ್ದಾರೆ ಅನ್ನೋದು ಖಬರ್ ಸಹಿತ ಇರಂಗಿಲ್ಲ. ಒಂದೇ ಸೌನೆ ಅವ್ರಿಗೆ ಸಮಯ ಕೊಟ್ಟರೇನು ಕೂಡ ಸಮಯ ಪ್ರಜ್ಞೆ ಇರಂಗಿಲ್ಲ. ಆ ತರ ಮಾತಾಡಿದಾಗ ಮುಂದಿನವರಿಗೆ ಸಮಯನೇ ಸಿಗಂಗಿಲ್ಲ. ಇರಲಿ, ಬಾರಿ ಬಂದಿದ್ದ ಪಂಚಾಮೃತ ಅಂತ ತಿಳ್ಕೊಂಡು ನಾನು ಸ್ವಲ್ಪ ಸಮಯದಲ್ಲೇ ನನ್ನ ಮಟ್ಟಿಗೆ ತಿಳಿದಷ್ಟು ನಾನು ವಿಷದಪಡಿಸ್ತಾ ಇದ್ದೇನೆ. ವಿಷಯ ಕೊಟ್ಟಿದ್ದಾರೆ, ನಿನ್ನ ನಿಜವಿದನೆ ತಿಳಿ ಬೇರೆ ಅನ್ನದಲ್ಲಿ ಮನುಜ. ಇದು ಇಂದಿನ ವಿಷಯಕ್ಕೆ ಸಂಬಂಧ ಇದೆ. ವಿಷಮ ಸಂಸಾರವಿದನು ಕನಸಂದರಿ. ಅದಕ್ಕಿಂತ ಮೊದಲೇ ಈ ವಿಷಯ ಹೇಳೇ ಬಿಟ್ಟಾರ. ಆರು ನಾನೆಂದು ವಿಚಾರಿಸು, ವಿಷಮ ಸಂಸಾರವಿದನು ಕನಸಂದರಿ. ಮಾರಮರ್ದನ ಶಂಭುಲಿಂಗವನೊಲಸಿ ಗಂಭೀರ ಸುಖದುಗಳಿರಂದರುಗುವ ಶ್ರೀಗುರು ವಚನೋಪದೇಶವ ನಾಲಿಸಿದಾಗಳಹುದು ನರರಿಗೆ ಮುಕ್ತಿ. ಇನ್ನ ನಾವ್ಯಾರು, ನನ್ನ ಸ್ವರೂಪ ಏನು, ನನ್ನ ನಿಜ ಏನು ಅಂತಕ್ಕಂಥದ್ದು ಇವತ್ತಿನ ವಿಷಯ. ಅದನ್ನೇ ವಿಷಮ ಸಂಸಾರಕ್ಕೆ ಸಂಬಂಧವಾಗಿದೆ. ಆರು ನಾನೆಂದು ವಿಚಾರಿಸುವಂತ ಮೊದಲೇ ಹೇಳಿದ್ದಾರೆ. ಅದಕ್ಕೆ ಸಂಬಂಧವಾಗಿಯೇ ಈ ವಿಷಯ ಇದೆ. ಇದನ್ನೇ ನಾನು ಸಮಯದ ಅಭಾವ ಇರುವುದರಿಂದ ಸ್ವಲ್ಪದರಲ್ಲೇ ನಾನು
ಮೊದಲಿನ ಎಲ್ಲ ಪೂಜ್ಯರು ಮಾತಾಡಿದ ಆ ವಿಷಯ ಬಿಟ್ಟು ಮಾತಾಡಬಾರ್ದು. ಆ ವಿಷಯ ತಗೊಂಡೇ ಈ ವಿಷಯಕ್ಕೆ ಬರಬೇಕಾಗಿದೆ. ಅಲ್ಪದರಲ್ಲೇ ಒಂದು 15-20 ನಿಮಿಷದಲ್ಲಿ ವಿಷಯವನ್ನು ಮಂಡಿಸ್ತಾ ಇದ್ದೇನೆ. ಮೊಟ್ಟ ಮೊದಲಿಗೆ ವಿಷಮ ಸಂಸಾರವಿದನು ಕನಸಂದರಿ ಅಂತ ನಿಂತುಕೊಂಡ್ರು ಹೇಳಿದರು. ಈ ಸಂಸಾರ ಹೇಗಿದೆ ಎಂಬುದು ಅವರು ನಮಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ವಿಷಮ, ಸಮ ಅಂತಂದ್ರೆ ಸರಿ, ವಿಷಮ ಅಂದ್ರೆ ಡೊಂಕು, ಸರಿ ಅಲ್ಲ. ಈ ಸಂಸಾರ ಹೇಗಿದೆ ಅಂತಂದ್ರೆ ನಾಯಿ ಬಾಲದಂತೆ ಡೊಂಕಿದೆ. ಆ ನಾಯಿ ಬಾಲಕ್ಕ ಕೊಳವೆ ಹಾಕಿ ಎಷ್ಟು ದಿವಸ ಇಟ್ಟರೇನೂ ಕೂಡ ಆ ಕೊಳವೆ ತೆಗೆದಾಗ ಮತ್ತೆ ನಾಯಿ ಬಾಲ ಡೊಂಕು. ಅದ್ರಂಗ ಈ ಸಂಸಾರ ಏನಾದ ಇದು ಸೀದಾ ಎಂದೂ ಆಗೋದಿಲ್ಲ. ಸೀದಾ ಮಾಡುವವರನ್ನೇ ಸೀದಾ ಮಾಡಿಬಿಡುತ್ತದೆ ಈ ಸಂಸಾರ. ಭೋಗಾನ ಭುಕ್ತ ವಯಮೇವ ಭುಕ್ತ, ತಪೋನ ತಪ್ತ ವಯಮೇವ ತಪ್ತ, ತೃಪ್ತಾನ ಜೀರ್ಣ ವಯಮೇವ ಜೀರ್ಣ, ಕಾಲೋನ ಯಾತ ವಯಮೇವ ಯಾತ. ಭೋಗಾನ ಭುಕ್ತ ವಯಮೇವ ಭುಕ್ತ, ನಮ್ಮ ಭೋಗಗಳು ಸಂಪೂರ್ಣ ಭೋಗಿಸದಾಗಲಿಲ್ಲ, ಆದರೆ ನಾವು ಭೋಗಕ್ಕೇನೆ ಭುಕ್ತರಾಗಿ ಬಿಡ್ತೀವಿ, ಆ ಭೋಗಕ್ಕೇನೆ ನಾವು ತುರ್ತಾಗಿ ಬಿಡ್ತೀವಿ. ತೃಪ್ತಾನ ಜೀರ್ಣ ವಯಮೇವ ಜೀರ್ಣ, ನಮ್ಮ ಆಸೆಗಳು ಜೀರ್ಣವಾಗಲಿಲ್ಲ, ಆದರೆ ನಮ್ಮ ಆಸೆಗಳಿಗೇನೆ ನಾವು ಜೀರ್ಣ ಆಗಿಬಿಡ್ತೀವಿ. ತಪೋನ ತಪ್ತ ವಯಮೇವ ತಪ್ತ, ನಮ್ಮ ತಪಸ್ಸು ತಪಸ್ಸಲಿಲ್ಲ, ಸಂಪೂರ್ಣ ಆಗಲಿಲ್ಲ, ಆದರೆ ತಪಸ್ಸಿನ ಕುದಿಗೆ ನಾವೇ ಸುಟ್ಟು ಹೋಗಿಬಿಡ್ತೀವಿ. ಇನ್ನ ಕಾಲೋನ ಯಾತ ವಯಮೇವ ಯಾತ, ಕಾಲ ಹೋಗಲಿಲ್ಲ, ಅದೇ ಕಾಲನೇ ಇದೆ, ಆದರೆ ಕಾಲಕ್ಕೆ ವಶವಾಗಿ ನಾವೇ ಹೋಗಿಬಿಡ್ತೀವಿ. ಆದ್ದರಿಂದ ಇಲ್ಲಿ ನಾವು ಜಾಣರಾದವರು ಈ ಪ್ರಪಂಚಕ್ಕೆ ಬಂದ ಮೇಲೆ ಮೊದಲು ನಾವು ಏನು ವಿಚಾರ ಮಾಡಬೇಕು? ಆರು ನಾನೆಂದು ವಿಚಾರಿಸು. ಅದಕ್ಕ ಇಲ್ಲಿ ಒಂದು ತೊಡಕು ಬರ್ತಾರ. ಕೆಲವರು ವಿಷಮ ಸಂಸಾರ ಅಂತ ಹೇಳಿ ಸಂಸಾರನೇ ಬಿಡಬೇಕನ್ನೋ ಹಾಗೇನೆ ಅನೇಕ ಮಹಾತ್ಮರು ಮಾತಾಡ್ತಾರೆ. ಅದು ಹೇ ಸಂಸಾರ, ಹಾಗೆ ಸಂಸಾರ, ಮಲಭಾಂಡದಿಂದ ತುಂಬಿದ ಸಂಸಾರ, ಅದು ಹಾಗೆ ಹೀಗೆ ಅಂತ ತಿಳ್ಕೊಂಡು ಸಂಸಾರ ಬಿಟ್ಟು ಸನ್ಯಾಸಿ ಆಗಿದ್ರೇನೇ ನಿಮ್ ಜನ್ಮ ಸಾರ್ಥಕ, ಇಲ್ಲಂದ್ರೆ ಇಲ್ಲವೇ ಇಲ್ಲ ಜಡ್ಜ್ಮೆಂಟ್ ಕೊಟ್ಟು ಮಾತಾಡ್ತಾರೆ. ಆ ರೀತಿ ಶಂಕರಾಚಾರ್ಯ ಮುಂತಾದ ಮಹಾತ್ಮರು ಇದೇ ಮಾತು ಹೇಳಿಬಿಟ್ರು. ಸಂಸಾರ ಮಾಡಲಾರ್ದಂಗೆ ಹೇಳಿಬಿಟ್ರು, ಸಂಸಾರ ಮಾಡುವವರಿಗೆ ಸಂಸಾರ ಬಿಡಿಸಂಗೆ ಹೇಳಿಬಿಟ್ರು. ಇದು ಒಂದು ಪಾರ್ಟಿ. ಇನ್ನ ಎರಡನೇ ಪಾರ್ಟಿ, ಸಂಸಾರ ಹೆಂಗಿದ್ರೂ ಬಿಡಬೇಡ, ಸಂಸಾರ ಮಾಡಿನೇ ಈಜಬೇಕು, ಇದ್ದು ಜಯಿಸಬೇಕು. ಜಾಣನಾಗಿ ಇಂಥ ಒಂದು ಕಠಿಣ ಸಂಸಾರದಲ್ಲೇನೆ ನೀನು ಪಾರಾಗಬೇಕು ಧೈರ್ಯದಿಂದ, ನಿನ್ನ ಯುಕ್ತಿಯಿಂದ. ಅದುವೇ ನಿಜವಾದ ವೇದಾಂತ. ಜಾಣನು ಲೌಕಿಕ ಪಾರಮಾರ್ಥವೆರಡನ್ನು ಮಾಡದೆ ಕೂಡಿ ನಡೆಸುವವ ನಿಂತು ಅಂತ ನಿಜಗುಂಡ್ರೆ ಹೇಳಿದ್ದಾರೆ. ಯಾವನು ನಿಜವಾಗಿ ಜಾಣ ಅಂತಂದ್ರೆ ಪ್ರಪಂಚ ಪಾರಮಾರ್ಥ ಎರಡನ್ನೂ ಚೆನ್ನಾಗಿ ಯಾವನು ಮಾಡ್ಕೊಂಡು ಹೋಗ್ತಾನಂದ್ರೆ ಅವನು ಜಾಣ. ಅಂತವನೇ ಪಟ್ಟ. ಅವನಿಗೆ ಏನಂತಾರಂದ್ರೆ ಜಾಣ ಜಾಣ ಅಂತ. ಜನರು 4 ತರ ಇರ್ತಾರೆ. ಜಾಣ ಜಾಣ, ಜಾಣ ದಡ್ಡ, ದಡ್ಡ ಜಾಣ, ದಡ್ಡ ದಡ್ಡ. 4 ತರ ಜನರು ಇರ್ತಾರೆ. ಜಾಣ ಜಾಣ ಅಂತ ಯಾರಿಗನ್ಬೇಕು? ಪ್ರಪಂಚ ಪಾರಮಾರ್ಥ ಎರಡನ್ನೂ ಚೆನ್ನಾಗಿ ಯಾವನು ಮಾಡ್ಕೊಂಡು ಹೋಗ್ತಾನ ಅವನಿಗೆ ಜಾಣ ಜಾಣ ಅಂತ. ಈ ಕಡೆ ಪ್ರಪಂಚನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು,
ನಿನ್ನ ಪಾರಮಾರ್ಥನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು. ಎರಡನ್ನೂ ಸಮದೃಷ್ಟಿಯಿಂದ ಪ್ರಪಂಚ ಪಾರಮಾರ್ಥ ಎರಡನ್ನು ಚೆನ್ನಾಗಿ ಯಾವ ಮಾಡ್ಕೊಂಡು ಹೋಗ್ತಾನಂದ್ರೆ ಅವ ಜಾಣ. ಇನ್ನ ಜಾಣ ದಡ್ಡ. ಪಾರಮಾರ್ಥ ಜಾಣರು, ಪ್ರಪಂಚನಾಗ ದಡ್ಡರು. ಸನ್ಯಾಸಿ ಆಗ್ಬೇಕು, ಈ ವಿಷಮ ಸಂಸಾರ ಇದನ್ನು ಬಿಡಬೇಕು, ಇದು ನಮಗೆ ಹಿಡ್ಕೊಂತದ, ಅದಕ್ಕೆ ಇದ್ರ ಜಂಜಾಟನೇ ಬೇಡ, ಅದ್ರ ಸಲುವಾಗಿ ಮನೆ ಬಿಟ್ಟು ಹೋಗ್ಬೇಕು, ಅಡವಿ ಸೇರಿಸ್ಬೇಕು, ಗುಡಿಗುಂಡಾರ್ ಸೇರಬೇಕು, ತಪಸ್ ಮಾಡಬೇಕು, ಕಾಯಿ ಬಟ್ಟಿ ಧಾರಣ ಮಾಡಬೇಕು. ಹಿಂಗೆಲ್ಲ ಹೇಳಿತನದ ವಿಚಾರದಿಂದ ನಾನು ಸ್ಪಷ್ಟವಾಗಿ ಶಬ್ದ ಹೇಳ್ತಾ ಇದ್ದೀನಿ. ಯಾವನು ಸಂಸಾರಕ್ಕಾಗಿ ಓಡಿ ಹೋಗ್ತಾನಂದ್ರೆ ಅವ ಹೇಳಿ ಅಂತ ತಿಳ್ಕೋಬೇಕು. ನಾವು ನಿಜವಾಗಿ ಸಂಸಾರ ಯಾವನು ಮಾಡಿಕೊಂಡು ಪಾರಮಾರ್ಥ ಪಡ್ಕೊಂತಾನಂದ್ರೆ ಅವನು ನಿಜವಾದ ಜಾಣ. ಬಸವಣ್ಣನ ಕಾಲಕ್ಕ ಕೇವಲ 4 ಜನ ಮಾತ್ರ ವೈರಾಗ್ಯ ಪುರುಷರಿದ್ರು. ಅಲ್ಲಂಪ್ರಭು, ಚನ್ನಬಸವಣ್ಣ, ಸಿದ್ದರಾಮೇಶ್ವರ, ಅಕ್ಕಮಹಾದೇವಿ. ಆದ್ರೆ ಅಕ್ಕಮಹಾದೇವಿ ಒಂದೇ ದಿವಸದಾಗಿದ್ದು ಆಕೆ ಪ್ರಾರಬ್ಧ ಕರ್ಮದಿಂದ ಆಕೆಗೆ ಮೊದಲೇ ಹುಟ್ಟುತ್ತೆ ವೈರಾಗ್ಯ ಬಂದಿತ್ತು. ಅದಕ್ಕಾಗಿ ಆಕೆ ವೈರಾಗ್ಯದಿಂದನೇ ಮೋಕ್ಷ ಪಡೆದೋಳು. ಆದ್ರೆ ಅಲ್ಲಿ ಎಷ್ಟು ಜನ ಇದ್ರು ಅಂದ್ರೆ ಓಪು ಸಂಸಾರಿಕರೇ ಇದ್ದರು. ಅನುಭವ ಮಂಟಪ ಸ್ಥಾಪನೆ ಮಾಡಿರ್ತಕ್ಕಂಥ ಬಸವಣ್ಣ ಇವ್ ಸನ್ಯಾಸಿ ಇಬ್ಬರು ಮಾಡಿಕೊಂಡು ಮಹಾಮಂತ್ರಿಯಾಗಿ ರಾಜಕೀಯ ನಡೆಸಿದ. ಮತ್ತೆ ಇದು ವಿಷಮ ಸಂಸಾರ ಎಂಬುದು ಅದಕ್ಕೆ ಅವೀತಿ. ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಬರೇ ಸಂಸಾರ ನಡೆಸೋದೇ ಇಷ್ಟು ಕಷ್ಟ ಆಗ್ತದನ್ನು ಒಂದು ರಾಜ್ಯಭಾರ ಇಡೀ ದೇಶದ ಜವಾಬ್ದಾರಿ ಹೊತ್ಕೊಂಡು ಮತ್ತೆ ಪ್ರಪಂಚ ಪಾರಮಾರ್ಥ ಎರಡೂ ಮಾಡಿದ್ದಾನೆ ಬಸವಣ್ಣ. ಮಹಾಮಂತ್ರಿಗೆ ಅಷ್ಟು ಜವಾಬ್ದಾರಿ ಇರ್ತದೆ. ಒಂದು ಪ್ರಪಂಚ ನಡೆಸಬೇಕಾದ್ರೆ ಅಯ್ಯೋ ಸ್ವಾಮಿ ಎಲ್ರ ಮಕ್ಕಳು ಅವ್ರ ಮದುವೆ ಆದ್ರೆ ಸಾಕ್ರಿ, ಆಮೇಲೆ ನೀವೇ ನಾವು ನಾವೇ ನೀವು ಅಂತ ತಿಳ್ಕೊಂಡು ಹೇಳ್ತಾರೆ. ನಮ್ಮ ಮಗಳ ಮದುವೆ ಆದ್ರೆ ಮುಗಿತ್ರಿ, ನಿಮ್ಮ ಅಧ್ಯಾತ್ಮಕ್ಕೆ ಬಂದು ಬಿಡ್ತೀನಂತ. ಅದು ಒಂದು ಮುಗಿಗಳಿಗೆ ಇನ್ನೊಂದು ಬಂದು ಅಂಟ್ಕೊಂತದ, ಅದು ಮುಗಿಗಳಿಗೆ ಇನ್ನೊಂದು ಬಂದು ಅಂಟ್ಕೊಂತ ತಾಯಿವರೆಗೂ ಅವು ಅಂಟ್ಕೊಳ್ಳವೆ. ಅವೆಂದೂ ನಿಮ್ಗ ಬಿಡುಗಡೆ ಮಾಡಂಗಿಲ್ಲ. ಅದಕ್ಕೆ ಇಂಥ ದೊಡ್ಡ ಜವಾಬ್ದಾರಿ ಇಟ್ಕೊಂಡರೂ ಕೂಡ ಪ್ರಪಂಚ ಪಾರಮಾರ್ಥ ಎರಡನ್ನೂ ಯಾವ ಚೆನ್ನಾಗಿ ಮಾಡಿಕೊಂಡು ಹೋಗ್ತಾನಂದ್ರೆ ಅವ ಜಾಣ. ಅಂತ ಜಾಣ ಡಿಪಾರ್ಟ್ಮೆಂಟ್ ನಲ್ಲಿ ಮೊದಲನೇ ಸ್ಥಾನನೇ ಕೃಷ್ಣ ಪರಮಾತ್ಮ. ಭಗವದ್ಗೀತಾ ಯಾವ ರೀತಿ ಉಪದೇಶ ಮಾಡಿದ? ಸಂಸಾರ ಬಿಡಿಸೋ ಸಲುವಾಗಿ, ಯುದ್ಧ ಬಿಡಿಸೋ ಸಲುವಾಗಿ ಉಪದೇಶ ಮಾಡಿಲ್ಲ. ಯುದ್ಧ ಮಾಡುವ ಸಲುವಾಗಿನೇ ಉಪದೇಶ ಮಾಡ್ಯಾರ. ಕರ್ತವ್ಯ ದೃಷ್ಟಿಯಿಂದ ಉಪದೇಶ ಮಾಡ್ಯಾರ. ವೀರನಾಗಿ ಯುದ್ಧ ಮಾಡಿ ಅಥೋವಾ ಪ್ರಾಪ್ತಿ ಸ್ವರ್ಗಂ ಚಿತ್ವಾ ಭೌತ್ಯತೆ ಮಹಿಂ ತಸ್ಮಾತ್ ಉತ್ತಿಷ್ಟ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ ಅಂತ ತಿಳ್ಕೊಂಡು ಸ್ಪಷ್ಟವಾಗಿ ಗೀತೆಯಲ್ಲಿ ನೀ ಎಂದು ಸನ್ಯಾಸಿಯಾಗಿ ಹೋಗ ಅರ್ಜುನ, ದೊಡ್ಡ ಮನಸ್ಸು ತಗೋ, ಪಾಂಡವ ರಾಜ್ಯ ಆಳಿದ್ರೆ ಅಷ್ಟೇ ಆದ, ಕೌರವ ರಾಜ್ಯ ಆಳಿದ್ರೆ ಅಷ್ಟೇ ಆದಂತ ಈ ರೀತಿ ಗೀತಾ ಬೋಧ ಮಾಡಿದೆ. ಕರ್ತವ್ಯ ದೇಶಿಯಿಂದ ಯುದ್ಧ ಮಾಡೋ ಸಲುವಾಗಿನೇ ಗೀತಾ ಉಪದೇಶ ಆಗಿದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ಚತುರ್ವಿಧ ಪುರುಷಾರ್ಥಗಳನ್ನು ನೀನು ಸರಿಯಾಗಿ ಮಾಡಿಕೊಂಡು ಅದರಲ್ಲೇ ನೀ ಮೋಕ್ಷ ಪಡಿ ಅಂತಕ್ಕಂಥ ಒಂದು ನಿಜವಾದ ಸಂದೇಶ ಕೊಟ್ಟವ ಅಂತಂದ್ರೆ ಭಗವಾನ್ ಶ್ರೀಕೃಷ್ಣ. ಅಂಥ ಗೀತಾವನ್ನು ನಾವು ಓದ್ಬೇಕು. ಸುಮ್ಮನೆ ವೈರಾಗ್ಯ ಬಿಡಿಸಿ ಸಂಸಾರ ಬಿಡಿಸಂಗೆ ಹೇಳೋದು ಈ ರೀತಿ ಮಾಡಿದಾಗ ಏನಾಗ್ತದಂತಂದ್ರೆ ಸಂಸಾರ ಬಿಡಂಗೆ ಉಪದೇಶ ಮಾಡ್ತಾರೆ. ಅದಕ್ಕೆ ಯಾರು ಅಧ್ಯಾತ್ಮ ಕಡೆ ಬರ್ತಾ ಇಲ್ಲ. ಯಾಕೆ ನಮ್ಮ ಅಧ್ಯಾತ್ಮ ರುಚಿ ಆಗ್ತಾ ಇಲ್ಲ? ಎಲ್ಲರ ಹೋದ್ರೆ ತಂದೆ ತಾಯಿ ಸುಮ್ಮನೆ ಇರ್ತಾರ. ಅವ ಏನ್ರಿ ಕುಂಟಿಗೆ ಹೋಗ್ಯಾನ, ಬಾರ್ ಶಾಪಿಗೆ ಮತ್ತು ಜೂಜಾಟಿಗೆ ಹೋಗ್ಯಾನ, ಇಸ್ಪಿಟಾಟಿಗೆ ಹೋಗ್ಯಾನ ಅಂದ್ರೆ ಸುಮ್ಮನೆ ಇರ್ತಾರೆ. ಯಾವಾಗ ಅಧ್ಯಾತ್ಮ ಶಾಸ್ತ್ರಕ್ಕ ಮಠಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದ ಅಂತಂದ್ರೆ ಅಯ್ಯೋ ಒಂದು ಗಾಬರಿ ಆಗುತ್ತೆ. ಎಲ್ಲಿ ಸಂಸಾರ ಬಿಟ್ಟು ಸನ್ಯಾಸಿಯಾಗಿ ಹೋಗ್ತಾನೇನು, ನನ್ನ ಮಗ ಕೆಟ್ಟು ಹೋದ
ಏನು ಮಂತ್ರ ಓದಿದನೋ, ಏನು ಬೋಧ ಮಾಡಿದನೋ, ಯಾವಾಗ ಸಂಸಾರ ಬಿಟ್ಟು ಹೋಗ್ತಾನೋ ಇದು ನಮ್ಗೆ ತಿಳಿಲಾರ್ದಂಗೆ ಆಗ್ಯದ ಅಂತ ಅಂದ್ಬಿಡ್ತಾರೆ. ಯಾಕಂದ್ರೆ ಯಾವ ಸ್ವಾಮಿನೂ ಹಂಗೆ ಹೇಳೋದಿಲ್ಲ. ಹೀಗಾಗಿ ಅದು ವೈರಾಗ್ಯ ಹಚ್ಚಿ ಮಾತಾಡುವುದರಿಂದ ಏನಾಗ್ತದಂತಂದ್ರೆ ಬರ್ಬರ್ತಾ ಬರೋರನ್ನು ಬಿಟ್ಟು ಹೋಗ್ಬಿಡ್ತಾರೆ. ಒಂದು ಸಂದರ್ಭಕ್ಕ ಇಲ್ಲಿ ಪಿನ್ ಹಾಕಿರ ಇರ್ಲಿ, ಸ್ವಲ್ಪದರಲ್ಲಿ ಮುಗಿಸ್ತಾ ಇದ್ದೀನಿ. ವಿಷಯ ಬಹಳ ಗಂಭೀರ ಅಲ್ಲ, ಅದು ದೃಷ್ಟಾಂತ ಕೊಟ್ಟು ನಾನು ಆ ವಿಷಯ ಬರ್ತಾ ಇದ್ದೇನೆ. ಒಬ್ಬ ಹೊಸದಾಗಿ ಲಗ್ನ ಆಗಿದ್ದ. ಅಂದ್ರೆ ನಮ್ಮ ನೋಡಿ, ಅವರು ಮುಸಲ್ಮಾನರು ಪ್ರತಿ ಶುಕ್ರವಾರ ಇಮಾಮ್ ಧರ್ಮಗುರು ಏನು ಉಪದೇಶ ಮಾಡ್ತಾನ, ಒಂದ್ ದಿವಸನ ಅವನು ಉಪದೇಶದಾಗ ಸಂಸಾರ ಬಿಡಬೇಕು, ಅರಿಚಡ್ಡ ವರ್ಗಗಳು ಗೆಲ್ಲಬೇಕು, ಇಂದ್ರಿಯ ನಿಗ್ರಹ ಮಾಡಬೇಕಂತ ಒಂದು ದಿವಸನ ಅವ ಉಪದೇಶ ಮಾಡ. ಕ್ರಿಶ್ಚಿಯನ್ ಪಾದ್ರಿ ರವಿವಾರ ದಿವಸ ಅವನು ಚರ್ಚ್ನಲ್ಲಿ ಉಪದೇಶ ಮಾಡ್ತಾನ, ಒಂದ್ ದಿವಸನ ಯೋಗ ಮಾಡಬೇಕು, ಅರಿಚಡ್ಡ ವರ್ಗಗಳು ಗೆಲ್ಲಬೇಕು, ಇಂದ್ರಿಯ ನಿಗ್ರಹ ಮಾಡಬೇಕಂತ ಒಂದು ದಿವಸನ ಉಪದೇಶ ಮಾಡ್ತಾನೆ. ಸರಿಯಾಗಿ ಅವನ ಭಾಷಣ ತಿಳ್ಕೊಡ್ರಿ, ಅವ ಹೆಂಗ್ ಬೋಧ ಮಾಡ್ತಾನಂಬುದು. ಆತ ಸ್ಪಷ್ಟವಾಗಿ ಬೋಧ ಮಾಡ್ತಾನ. ನೀವು ಸಂಸಾರ ಮಾಡಿ 12 ಮಕ್ಕಳು ಹರಿರಿ, ಆದ್ರೆ ಅಲ್ಲ ಪರಮಾತ್ಮನ ಧ್ಯಾನ ಮಾತ್ರ ಬಿಡಬೇಡ್ರಿ, ಪರಮಾತ್ಮನ ನಾಮಸ್ಮರಣೆ ಮಾಡಿ, ಆ ಪರಮಾತ್ಮ ನಾಮಸ್ಮರಣೆಯಿಂದ ನಿಮ್ಮ ಜನ್ಮ ಸಾರ್ಥಕ ಆಗ್ತದೆ. ಇದು ಅಂತ ಒಳ್ಳೆ ಸಂದೇಶ ಕೊಡ್ತಾ ಇದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಂದವಾಗೆ ನಮಗೆ ಪ್ರಪಂಚ ಪಾರಮಾರ್ಥ ಎರಡನ್ನು ಮಾಡ್ತಕ್ಕಂಥ ಒಂದು ಜಾಣತನ, ಒಂದು ಧೈರ್ಯತನ ಬಂದು ಬಿಡ್ತದೆ. ಅವಾಗೇ ನಾವು ಎರಡನ್ನು ಸಾಗಿಸ್ತೀವಿ. ಇದು ಸಂಸಾರ ಏನಾದ, ಇದು ಎಂದೂ ಸೀದಾ ಆಗೋದಿಲ್ಲ, ಗೊತ್ತದ, ಇದು ಡಂಕೆ. ಆದರೆ ಜಾಣ ಅಂತ ಯಾರಿಗನ್ಬೇಕು, ಆ ದೃಷ್ಟಾಂತ ಕೊಡ್ತಾ ಇದ್ದೀನಿ. ಆ ರೀತಿ ಯಾವನು ಸಂಸಾರ ಮಾಡ್ತಾನಂತಂದ್ರೆ ಅವನು ನಿಜವಾದ ಜಾಣ. ಯಾರಿಗೆ ಆ ರೀತಿ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂದ್ರೆ ಅವ ಸನ್ಯಾಸಿಯಾಗಿ ಅಡವಿಗೆ ಹೋಗ್ಬೇಕು. ಒಮ್ಮೆ ದೇವರದಾಸಿಮಯ್ಯನ ಹತ್ರ ಒಬ್ಬ ಜಂಗಮ ಬಂದು ಕೇಳಿದ, ಏನ್ ದಾಸಿಮಯ್ಯ, ಪಾರಮಾರ್ಥ ಸಾಧನ ಮಾಡ್ಕೊಳ್ಳಿಕ್ಕೆ ಏನು ಪ್ರಪಂಚ ಮಾಡಬೇಕು ಅಥವಾ ಸನ್ಯಾಸಿ ಆಗಬೇಕು, ಮದುವೆ ಮಾಡಿ ಸಂಸಾರ ಮಾಡಬೇಕು ಅಥವಾ ಸನ್ಯಾಸಿ ಆಗಬೇಕು ಅಂತ ಕೇಳಿಬಿಟ್ಟ. ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಒಬ್ರು ಹಂಗೆ ಹೇಳ್ತಾರ, ಒಬ್ರು ಹಿಂಗೆ ಹೇಳ್ತಾರ ಅಂತಂದ್ಮ್ಯಾಗ ಅವನಿಗೆ ದಿಕ್ಕು ತಪ್ಪಿಬಿಡು. ಕೆಲವು ಜಾಗ ಹೋದವಾಗ ಈ ವಿರಕ್ತ ಮಠದ ಸ್ವಾಮಿಗಳು ಸಂಸಾರೇ ಬಿಡ್ಬೇಕಂದಂಗ ಅವ್ರು ಹೇಳಬಿಡ. ಯಾಕೆ ಅವ್ರು ಬಿಟ್ಟು ಕುಂತಿರ್ತಾರೆ, ತಮ್ಮ ಸಂಸ್ಕಾರ ಪ್ರಕಾರ ಅವ್ರು ಮಾತಾಡ್ತಾರೆ. ಯಾರ್ಯಾರ ಜ್ಞಾನಿಗಳು ಅವ್ರ ಸಂಸ್ಕಾರ ಪ್ರಕಾರ ಮಾತಿರ್ತಾವ್ರಿ. ಇದು ಸರಿಯಾಗಿ ನೆನಪಿಟ್ಕೊಡ್ರಿ ನೀವು. ಅವ್ರು ಯಾವ ಸಂಸ್ಕಾರದಲ್ಲಿ ಬೆಳೆದಿರ್ತಾರ ಅದೇ ಸಂಸ್ಕಾರ ಪ್ರಕಾರ ಅವ್ರ ಮಾತುಗಳು ಬರ್ತಿರ್ತಾವ. ಇದು ಲಕ್ಷ್ಯದಲ್ಲಿ ಇಟ್ಕೊಳ್ರಿ. ನೀವು ಬ್ರಹ್ಮಕುಮಾರಿಯಲ್ಲಿ ಹೋಗ್ರಿ, ಆ ಸಂಸ್ಕಾರದಿಂದ ಮಾತಾಡ್ತಾರೆ. ಸಹಜ ಮಾರ್ಗದಾಗ ಹೋಗ್ರಿ, ಆ ಸಂಸ್ಕಾರದಿಂದ ಮಾತಾಡ್ತಾರೆ. ಎಲ್ಲರೂ ಅಧ್ಯಾತ್ಮಕ್ಕೆ ಹಚ್ಚಿ ಮೋಕ್ಷ ಪಡಿಬೇಕನ್ನೋದು ಗುರಿ ಮಾತ್ರ ಎಲ್ಲರದು ಒಂದಾದಾಗ ಇದನ್ನು ಸರಿಯಾಗಿ ತಿಳ್ಕೊಳ್ರಿ. ಯಾವಾಗ ದಾಸಿಮಯ್ಯನ ಹತ್ರ ಒಬ್ಬ ಜಂಗಮ ಬಂದು, ಏನ್ರಿ ಮೋಕ್ಷ ಸಾಧನೆಗಾಗಿ ಏನು ಸಂಸಾರ ಮುಖ್ಯನೋ ಅಥವಾ ಸನ್ಯಾಸಿ ಆಗಿ ಮೋಕ್ಷ ಪಡಿಬೇಕಂತ ಕೇಳಿದ. ಇವನಿಗೆ ಪುಸ್ತಕದ ವಿದ್ಯೆ ಶಾಸ್ತ್ರ ವಿದ್ಯೆ ಹೇಳಿದ್ರೆ ಇವನಿಗೆ ಅರ್ಥ ಆಗಂಗಿಲ್ಲ, ಅನುಭವ ಪಡ್ಬೇಕಂತ ತಿಳ್ಕೊಂಡು ಅವಾಗ ಮನೆಗೆ ಬಾ, ನಿನಗ ಹಿಂದಾಗಲಿ ಮಾತಾಡ್ತೀನಿ, ಸದ್ಯಕ್ಕೆ ನನ್ನ ಮನೆಗೆ ಬಾ ಅಂತ ಹೇಳ. ಆಯ್ತು ಅಂತ ತಿಳ್ಕೊಂಡು ಆ ಜಂಗಮ ಮನೆಗೆ ಬಂದ. ಆವಾಗ ಹೆಂಡತಿ ದುಗ್ಗಳೆಗೆ ಹೇಳಿದ, ದುಗ್ಗಳೆ ಸ್ವಾಮಿಗಳು ಬಂದರೆ ಪಾದಕ್ಕೆ ನೀರು ತಗೊಂಡ. ಆಯ್ತು ಅಂತ ಪಾದಕ್ಕೆ ನೀರು ಹಾಕಿದ್ರು, ಸ್ವಾಗತ ಮಾಡಿದ್ರು, ಚಾತಿ ಹಾಕಿದ್ರು. ಕುಂದ್ರಿ ಸ್ವಾಮಿಗಳೇ ಕುಂತ. ದುಗ್ಗಳೆಗೆ ಹೇಳಿದ, ನೀ ಅಡಿಗೆ ಮಾಡು, ಇವತ್ತು ಸ್ವಾಮಿಗಳು ನಾವು ಕಂಡು ಊಟ ಮಾಡ್ತೀವಿ. ಆಯಿತು ಅಂತ ಹೇಳಿ ಅಡಿಗೆ ಮಾಡ್ಲಿಕ್ಕೆ ಕುಂತಳು.
ಈತ ಮಗ್ಗನಲ್ಲಿ ಕೀರಿ ನೈಲಿಕ್ಕೆ ಮಗ್ಗದಾಗ ಕುಂತು ಬಿಡ್ತ, ಕೀರಿ ನೈಲಿಕ್ಕೆ ಹತ್ತ. ಮಠ ಮಧ್ಯಾಹ್ನ ಒಂದು ಎಳಿ ಮುರಿ ಅದು ಜೋಡಿಸ್ಬೇಕಲ್ಲ. ಅವಾಗ ದುಗ್ಗಳಿಗೆ ಹೇಳ್ತಾನ, ಹೇ ದುಗ್ಗಳೆ ಚಿಮಣಿ ತಗೊಳ್ದ, ಇಲ್ಲಿ ಎಳಿ ಮುರಿದಾಗ ಎಳಿ ಕಾಣವಲ್ದು, ಅದು ಎಳಿ ಜೋಡಿಸ್ಬೇಕು. ನಮ್ಮಂತರಾದ್ರೆ ಸ್ವಲ್ಪರ ಕಣ್ಣು ಕಾಣ್ತವೆ ಇಲ್ಲ, ಅರುವಾರು ಇಲ್ಲ, ಇಷ್ಟು ಬೆಳಕಾದ ಸೂರ್ಯನ ಬೆಳಕು ಮ್ಯಾಲಿನ ಕಿಂಡಿಯಿಂದ ಕೆಳಗೆ ಬೆಳಕು ಬೀಳಿಕತ್ತದ, ಮತ್ತೆ ಚಿಮಣಿ ತಗೊಳ್ಬ ಅಂತ ಹೇಳ್ತೀನಿ ಅಂತ ನಮ್ಮಂತವ್ರು ಶಾಣ್ಯರು ಬಲ್ ಜಲ್ದಿ ಮಾತಾಡ್ತಾರೆ. ಇದು ಎಲ್ಲರ ಮನೆಗೂ ಜವಾಬ್ದಾರಿ ಇರ್ತಾವ. ಸಣ್ಣ ಹುಡುಗರಿಗೂ ಕೂಡ ಉಪದೇಶ ಮಾಡಕ ನಮ್ಗೆಲ್ಲ ತಿಳಿತಲ್ಲೋ ನೀ ಎಲ್ಲ ಹೇಳ್ಬೇಡ ಅಂತ. ಅಂಥವ್ರೆ 190 ಮಂದಿ ಏನು. ಅವಾಗ ಆಕೆ ತಕ್ಷಣ ದುಗ್ಗಳೆ ಚಿಮಣಿ ತಗೊಂಡೇ ಬಂದರು. ಎಲ್ಲಿ ಅದು ಎಲ್ಲಿ ಮುರಿದ ತೋರ್ಸು ಅಂದ್ರೆ ಆಗ ಈ ಜಾಗದಾಗ ಮುರಿದನು, ಅಲ್ಲೇ ಬೆಳಕು ಹಿಡಿದವಳು. ಅವಾಗ ಬೆಳಕಿನಾಗೆ ಎಳಿ ಕೆಚ್ಚಿದ, ತಗೊಂಡು ಹೋಗಂದು ವಾಪಸ್ ಹೋದ್ರು. ಇವ ನೋಡಿದ, ಇಷ್ಟು ಬೆಳಕಾದ ಅಂಥದ್ರೊಳಗೆ ಆಕಿ ಚಿಮಣಿ ತಗೊಂಡ್ ಆಕಿ ತಂದೆ ಬಿಟ್ಟಳು, ತೋರ್ಸೆ ಬಿಟ್ಟಳು, ಇವ ಎಳಿ ಜೋಡಿಸೆ ಬಿಟ್ಟ. ಇದೇನಿದು ಸುಮ್ಮನೆ ಆದ. ಆಮೇಲೆ ಭಾಳ ತಾಗಣ ಆಕಿ ಅಡಿಗೆ ತಯಾರಾಗ್ಯದ, ಊಟಕ್ಕೆ ಬರ್ರಿ. ಆಯ್ತು ಸ್ವಾಮಿ ಕೈ ತಕ್ಕೊಡ್ರಿ ಅಂತ ಕೈ ಕಾಲು ತಕ್ಕೊಂಡ್ರು, ಊಟಕ್ಕೆ ಕುಂದ್ರು. ನುಚ್ಚು ಮಜ್ಜಿಗೆ ಮಾಡಿದ್ರು. ಅವಾಗ ಇಬ್ಬರಿಗೆ ಬಡಿಸಿದ್ರು. ಅದು ನುಚ್ಚು ತಣ್ಣಗಾಗಿತ್ತು. ಅವಾಗ ದಾಸಿಮಯ್ಯ ಏನಂದ ದುಗ್ಗಳೆಗೆ, ದುಗ್ಗಳೆ ಬೀಸಣಿಗೆ ತಗೊಳ್ಳ, ಇದು ಎಷ್ಟು ಸುಡ್ತಾ ಇದೆ, ಸ್ವಲ್ಪ ಬೀಸಣಿಗೆ ಗಾಳಿ ಹಾಕು. ಇವಾಗ ಕೈ ಹಾಕಿ ನೋಡಿದ್ರೆ ತಣ್ಣಗಾಗ್ಯದ. ಮಜ್ಜಿಗೆ ಬೇರೆ ಹಾಕ್ಯಾರ, ಪೂರ ತಣ್ಣಗಾದ. ಆದ್ರೆ ಇವಾಗ ದಾಸಿಮಯ್ಯ ಏನಂತಾನೆ, ಎಷ್ಟು ಸುಡ್ತದಲ್ಲ ಬೀಸಣಿಗೆ ತಗೊಳ್ಬ. ತಕ್ಷಣನೇ ಬೀಸಣಿಗೆ ತಗೊಂಡು ಬಂದು ಹಿಂಗೆ ಬೀಸ್ಲಿಕ್ಕೆ ಹತ್ತು. ಭಾಳ ತನ ಗಾಳಿ ಹಾಕಿದ್ಮೇಲೆ ಒಂದು 5 ನಿಮಿಷ ಆದ್ಮೇಲೆ ಈಗ ತಣ್ಣಗಾಗ್ಯದ, ಓ ಸ್ವಾಮಿ ಅಪ್ಪಣೆ ಆದ್ರೂ ಊಟ ಮಾಡ್ರಿ. ಇಬ್ರು ಊಟ ಮಾಡಿದ್ರು, ಕೈ ತಕ್ಕೊಂಡ್ರು. ಹೊರಗ ಸ್ವಾಮಿ ತಾವು ಹೋಗ್ಬೋದು. ದಕ್ಷಿಣ ಕೊಟ್ಟು ನಮಸ್ಕಾರ ಮಾಡಿದ. ಮನೆ ಬಾಗಿಲು ಹೊರಗೆ ಕರ್ಕೊಂಡು ಬಂದ. ಸ್ವಾಮಿ ತಾವು ಇನ್ನ ಪ್ರಯಾಣ ಮಾಡಬಹುದು. ಅವಾಗ ಆ ಜಂಗಮ ಹೇಳಿದ, ಏನ್ ದಾಸಿಮಯ್ಯ, ನನ್ನ ಪ್ರಶ್ನೆ ಉತ್ತರನೇ ಸಿಗಲಿಲ್ಲಲ್ಲ, ನೀ ಏನು ಹೇಳಿಲ್ಲಲ್ಲ, ಏನು ಪಾರಮಾರ್ಥ ಪಡ್ಕೊಳ್ಳಿಕ್ಕೆ ಸಂಸಾರ ಮುಖ್ಯನೋ ಸನ್ಯಾಸಿ ಆಗೋದು ಮುಖ್ಯ ಅಂತ ನಾ ಕೇಳಿದೆ. ಆದ್ರೆ ನೀ ಏನು ಉತ್ತರ ಕೊಡ್ಲಿಲ್ಲಲ್ಲ ಅಂತ ಕೇಳಿ. ಅದಕ್ಕ ಆತ ಅಂದ, ಇಷ್ಟತನ ಏನ್ ನೋಡಿದಿ ಅಂತಂದ. ನಿನ್ನ ಹೆಂಡತಿ ಅದು ಎಳಿ ಮುರಿದಾಗ ಜೋಡಿಸ್ಬೇಕಾಗಿತ್ತು. ಮಠ ಮಧ್ಯಾಹ್ನ ಬಿಸಿಲು ಸರಿಯಾಗಿ ಬಿದ್ದದ, ಅಂಥದ್ರೊಳಗೆ ನೀ ಚಿಮಣಿ ತಗೊಂಡ್ ಬಾ ಅಂದ್ಕೊಂಡು ಆಕಿ ಚಿಮಣಿ ತಗೊಂಡು ಬಂದು ಎಳಿ ಜೋಡಿಸಿದಿ. ಆಮೇಲೆ ಮುಂದೆ ನೋಡಿದಿ ಅಂತಲ್ಲ, ಏನೆಲ್ಲ ಊಟಕ್ಕೆ ಕುಂತಿದ್ದಿ, ನುಚ್ಚಿ ಮಜ್ಜಿಗೆ ತಣ್ಣಗಿತ್ತು. ಆದ್ರೆ ಅದು ಭಾಳ ಬಿಸಿಯಾದ. ಬೀಸಣಿಗೆ ತಂದು ಗಾಳಿ ಹಾಕಂತಂದು ಆಕಿ ಬಂದ ತಕ್ಷಣನೇ ಗಾಳಿ ಹಾಕಿದಳು. ಒಂದು 5-10 ನಿಮಿಷ ಆಮೇಲೆ ನಾವು ಊಟ ಮಾಡಿದ್ವಿ. ಈಗ ನೀನು ಬರ್ತಾಯ್ತೇನು ಅಂತಂದ. ಏನು ಇಂಥ ಹೇಳ್ತಿದ್ರೆ ಪ್ರಪಂಚ ಮಾಡಿ, ಇಲ್ಲಂದ್ರೆ ಸನ್ಯಾಸಿ ಆಗಿ ಹೋಗಿ ಪಾರಮಾರ್ಥ ಪಡ್ಕೋ ಅಂತಂದ. ವ್ಯಜ್ಜನ ಮನೆಯಾಗಿ ವ್ಯಕ್ತಕ್ಕೆ ಧನವಾಗಿ ಇಚ್ಛೆ ನರಿವಳಿ ಸ್ವರ್ಗಕ್ಕೆ ಕಿಚ್ಚು ಹಚ್ಚಿಂದ ಸರ್ವಜ್ಞ ಅಂತ ಹೇಳ. ಅಂತ ಅನುಕೂಲ ಹೆಂಡತಿ ಇದ್ರೆ ಪ್ರಪಂಚದಾಗೆ ಪಾರಮಾರ್ಥ ಪಡಿ. ಅದು ಅನುಕೂಲ ಇದ್ದಿದ್ದಿಲ್ಲ ಅಂತಂದ್ರೆ ಅವಾಗ ನೀನು ಸನ್ಯಾಸಿಯಾಗಿ ಹೋಗು, ಯಾರು ಬೇಡ ಅಂತಾರ. ಆದ್ರೆ ಈ ವಿಷಮ ಅಂತ ಜಡ್ಜ್ಮೆಂಟ್ ಕೊಟ್ಟಾರಲ್ಲ, ಹೆಂಗ್ ಮಾಡಬೇಕು, ಅದು ಏನ್ ಮಾಡಿದ್ರು ಸಮ ಆಗಂಗಿಲ್ಲಲ್ಲ. ಇಲ್ಲಿ ಭಾಳ ತೊಡಕದ, ಅದು ಎಂದು ಡಂಕ ಆಗಂಗಿಲ್ಲ. ಅಂದ್ರೆ ಪ್ರಪಂಚ ಮಾಡಬೇಕು ಬಿಡಬೇಕು. ಯಾಕಂದ್ರೆ ಎಲ್ಲರ ಮನೆಗೂ ಡಂಕೆ ಇರ್ತಾವ, ಎಲ್ಲಿನೂ ಸೀದಾ ಇರಂಗಿಲ್ಲ. ಅವ್ರು ಸೀದಾ ಮಾಡ್ಲಿಕ್ಕೆ ಹೋಗೋನಿಗೆ ಸೀದಾ ಮಾಡಿ ಬಿಡ್ತಾವ. ಹಂಗಾದ ಅದಕ್ಕೆ ಉಪಾಯ ಜ್ಞಾನಿಗಳು ಹೇಳ್ಯಾರ. ಏನು ಹೇಳ್ಯಾರ ಅಂತಂದ್ರೆ, ಸಂಸಾರ ಹೆಂಗಾದ ಮತ್ತು ನಾವು ಯಾವ ರೀತಿ ಸಂಸಾರ ಮಾಡಬೇಕು ಅಂತಕ್ಕಂಥ ಒಂದು ಜಾಣತನ ಒಬ್ಬರು ತಮ್ಮ ದೃಷ್ಟಾಂತದಲ್ಲಿ ಹೇಳಿದರು. ಅದನ್ನೇ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಈಗ ಮನ್ಯಾಗ ಅಕಸ್ಮಾತ್ ಹಾವು ಬರೋಣ
ಎಲ್ಲರೂ ಗಾಬರಿ ಆಗಿಬಿಡ್ತಾರೆ. ಅದು ಹಿಡ್ಲಿಕ್ಕೆ ತಯಾರಿಲ್ಲ, ಅದು ಓಡಿಸ್ಲಿಕ್ಕೆ ಆಗವಲ್ದು. ಬೇರೆಯವರಿಗೆ ಯಾರನ್ನ ಹಾವು ಹೇಳ್ಯವರಾರೇನು, ಯಾವನಾರ ಮಂತ್ರವಾದಿ ಆನೇನು, ಜಾದುಗಾರ ಆನೇನು, ಅವನಿಗೆ ಕರ್ಕೊಂಡು ಬರ್ರಿ ಅಂತ ತಾವು ಸ್ವತಃ ಹಿಡ್ಲಿಕ್ಕೆ ಅನಿಸ್ಬಿಡ್ತಾರೆ. ಯಾಕಂದ್ರೆ ಅದು ವಿಷ ಜಂತು, ಅದನ್ನು ಹಿಡಕ್ಕೆ ಧೈರ್ಯ ಆಗಂಗಿಲ್ಲ. ಅವಾಗ ಒಬ್ಬ ಹಾವಾಡಿಗ ಅಲ್ಲಿ ಹೊಂಟ. ಆ ಹಾವಾಡಿಗಾಗಿ ಹೇಳಿದ್ರು, ಅಪ್ಪ ನಮ್ಮ ಮನೆಗೆ ಹಾವು ಹೊಕ್ಕೊಂಡದ, ಅದನ್ನು ನೀನು ತಗೊಂಡು ಹೋಗು. ಅವ ಡೈರೆಕ್ಟ್ ಬಂದು ಅದು ಹಾವಿಗೆ ಬೆನ್ನತ್ತಿ ಹಿಡಿದ್ಬಿಟ್ಟ. ಹಾವಾಡಿಗ ಅದು ಹಾವಿಗೆ ಬೆನ್ನತ್ತಿ ಹಿಡಿದು ಅದನ್ನು ಬುಟ್ಟಿ ಒಳಗೆ ಹಾಕಿ ಅದು ವಿಷದ ಹತ್ತು ಕಿತ್ತಿ ಅದನ್ನೇ ಆಟ ಆಡಿಸಿ ಅದರಲ್ಲಿಂದೇ ಬದುಕಿದ. ಇದು ಸಂಸಾರ ನೋಡ್ರಿ. ಅದಕ್ಕೆ ಆ ಹಾವು ಅವನಿಗೆ ವಶ ಆಗ್ಬೇಕಾಗಿತ್ತು ಅಂದ್ರೆ ಅದು ಮಂತ್ರ. ಆ ಮಂತ್ರದಿಂದ ಅದು ಹಾವು ವಶ ಆಗಿ ಆ ಹಾವಿಗೆನೆ ಆಟ ಆಡಿಸಿ ನೋಡ್ರಿ, ಅದಕ್ಕೆ ಆಟ ಆಡಿಸಿ ಅದರಲ್ಲಿಂದೇ ರೊಕ್ಕ ಗಳಿಸ್ತಾನೆ, ಅದರಲ್ಲಿಂದೇ ಬದುಕ್ತಾನೆ. ಅದ್ರಂಗ ನಿಮ್ಮಲ್ಲಿ ಮಂತ್ರ ಇರಲಿ, ಆ ಮಂತ್ರ ತಪ್ಪು ಅಂತಂದ್ರೆ ಅವ್ರ ಮನೆಯವ್ರ ಬುಸ್ ಅಂತ. ಅದಕ್ಕೆ ಆ ಮಂತ್ರ ನಿಮ್ಮಲ್ಲಿ ಸರಿಯಾಗಿತ್ತಂದ್ರೆ ಸಂಸಾರ ಸರಿಯಾಗಿ ಇರುತ್ತೆ. ಅದಕ್ಕೆ ಇಲ್ಲಿ ಸಂಸಾರ ಹೆಂಗ್ ಮಾಡಬೇಕೆಂಬುದು ಮಂತ್ರ ನಮ್ಮಲ್ಲಿ ಇರಬೇಕು. ಆದ್ರೆ ಒಂದು ಸಾರಿ ನಮಗೆ ತದ್ದನೆ ಆಗ್ತಿರ್ತ ಅಂತ ಹೊತ್ತಿಗೆ ಸಹನತೆ ಇರಬೇಕು, ಸಮಾಧಾನ ಇರಬೇಕು, ಶಾಂತಿ ಇರಬೇಕು. ಅಂದವಾಗೆ ಅಲ್ಲಿ ಸಂಸಾರ ಚೆನ್ನಾಗಿ ನಡ್ಕೊಂಡು ಹೋಗ್ತದೆ. ಅಂತ ಒಂದು ತಾಳ್ಮೆ ಗುಣ ಬೇಕು. ಯಾವ ರೀತಿ ಅಂದ್ರೆ ಸಾಕ್ರೆಟಿಸ್ ಅವನು ಹೇಳ್ತಿ ಯಾರನ್ನ ವೇದಾಂತ ಕೇಳಿ ಬಂದವ, ಗ್ರೀಕ್ ದೇಶದ ತತ್ವಜ್ಞಾನಿ ಅಂತ ಸಾಕ್ರೆಟಿಸ್ನ ಹೇಳ್ತಿ ಮಹಾಗವ್ಯಾಳಿ ಇದ್ದಳು. ಬಂದವರಿಗೆಲ್ಲ ಬೈಯೋದು, ಬಂದವರಿಗೆಲ್ಲ ಇದು ಮಾಡೋದು. ಆದ್ರೆ ಇವ ತಾಳ್ಮೆಯಿಂದ ಇರ್ತಿದ್ದ. ತಾಳ್ಮೆ ಗುಣ ಬಹಳ ಚಲೋ ಎಲ್ಲಕ್ಕಿಂತ. ಅವಾಗ ಒಂದ್ ದಿವಸ ಒಂದ್ 5-6 ಮಂದಿ ಅವನ ಬಳಿ ವೇದಾಂತ ಕೇಳಿ ಕುಂತರು. ಅವ್ರು ಜಲ್ದಿ ಹೋಗೋದೇ ಕಾಣಲಿಲ್ಲ, ಇವ ಜಲ್ದಿ ಶಾಸ್ತ್ರ ಬಿಡೋದು ಕಾಣಲಿಲ್ಲ. ಆಕೆಗೆ ತ್ರಾಸಾಗಿ ಒಂದೇ ಸನಿ ಬೈದೇ ಬೈದಳು. ಕಡೆಗೆ ಶಿಫ್ಟಿಗಂತ ಏನ್ ಮಾಡಿದಳು, ಒಂದು ಕೊಡ ಮಣ್ಣಿನ ಕೊಡದಾಗ ನೀರು ತುಂಬಿದ್ರು. ಅದು ಕೊಡ ತಂದು ಅವ್ರು ತಲೆ ಮೇಲೆ ಹಾಕಿಬಿಟ್ರು. ಅದು ಕೊಡ ಒಡೆದು ಕೊಡದಾಗಲಿ ನೀರು ಸುರಿದು ಸಂಪೂರ್ಣ ಸಾಕೃತಿ ಮೈ ತೊಳೆದು. ಅವಾಗ ಸಾಕೃತಿ ಶಿಷ್ಯರಿಗೆ ಹೇಳಿದ, ನೋಡಪ್ಪ ಇಷ್ಟೊತ್ತನ ಗುಡುಗು ಮಿಂಚಾಯ್ತು, ಈಗ ಮಳೆ ಬಂತು, ತಣ್ಣಗಾಲೆ ನೋಡು ಅಂತಂದ. ಅಂತ ಒಂದು ತಾಳ್ಮೆ ಗುಣ ಹೇಳ್ಬೇಕು. ಅಂದವಾಗೆ ಈ ಸಂಸಾರ ಚೆನ್ನಾಗಿ ನಡೀತಾರೆ. ವಿಷಮ ಹೋಗಿ ಸಮಾಸ. ಆ ರೀತಿ ಒಂದು ತಾಳ್ಮೆ ಗುಣ, ಸಮಾಧಾನ, ಯುಕ್ತಿ ಇಂಥವೆಲ್ಲ ಇದ್ರೆ ಪ್ರಪಂಚ ಎಂದಿಗೂ ಕೂಡ ಅದು ವಿಷಮ ಆಗುವುದಿಲ್ಲ. ಅದಕ್ಕೆ ಇಡೀ ಕರ್ನಾಟಕದಲ್ಲಿ ಆ ದೃಷ್ಟಾಂತ ಹೇಳಿ ನಾನು ಶಾಸ್ತ್ರ ಮುಗಿಸ್ತಾ ಇದ್ದೇನೆ. ಇಡೀ ಕರ್ನಾಟಕದಲ್ಲಿ ರಮ್ಯದಳಗಲ್ಲಿ ಅಂತ ಊರ ಮುಧೋಳ ತಾಲೂಕಿನಲ್ಲಿ ಅಲ್ಲಿ ಶಂಭುಲಿಂಗ ದರೂರ್, ಅವ್ರು ದರೂರ್ದವರು. ನಾ ಯಾಕೆ ಈ ವಿಷಯದ ಸಲಗೆ ಆ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಮಾತಾಡ್ತಾ ಇದ್ದೀನಿ. ನಾನು ಸುಮಾರು 10 ವರ್ಷದಿಂದ 15 ವರ್ಷ ಆಯ್ತು ಅವ್ರು ದೇಹ ಬಿಟ್ಟು ಪುಣ್ಯತಿಥಿ 15ನೇ ವರ್ಷಕ್ಕೆ ಮೊನ್ನೆ ಹೋಗಿದ್ದೆ. ಆದ್ರೆ ನನಗೆ ಆಮಂತ್ರಣ ಬಂದಿದ್ದು 10 ವರ್ಷದಿಂದ. ನಾನು 10 ವರ್ಷದಿಂದ ನನ್ನ ಬೆಳಗಲಿ ಹೋಗ್ತಾ ಇದ್ದೀನಿ. ಅಲ್ಲಿ ಶಂಭುಲಿಂಗ ದರೂರು ದೊಡ್ಡ ಮಹಾತ್ಮರಾಗಿದ್ರು. ಅವ್ರು ಸಿದ್ಧಾರೂಢ ಪರಂಪರೆ ಅವರೇ. ಆದ್ರೆ ಅವರು ಒಂದು ಶರ ಬರೆದು ಇಡೀ ಕರ್ನಾಟಕದಲ್ಲಿಯೇ ಎಷ್ಟೋ ಸಮಸ್ಯೆಗಳನ್ನು ಎದುರಿಸಿ ಇನ್ನುವರೆಗೂ ಅವ್ರ ಶಿಷ್ಯರು ಏನಾರಲ್ಲ. ಆ ವೇದಿಕೆ ಹೆಂಗಾದಂತಂದ್ರೆ ಸಂಸಾರಿಕರಿಗೇ ವೇದಿಕೆ ಅವಕಾಶ ಕೊಡ್ತಾರೆ, ಸನ್ಯಾಸಿಗಳಿಗೆ ವೇದಿಕೆ ಅವಕಾಶ ಕೊಡಂಗಿಲ್ಲ. ಇನ್ನೂವರೆಗೂ ಯಾವ ಸನ್ಯಾಸಿನೂ ಅಲ್ಲಿ ವೇದಿಕೆ ಹತ್ತಂಗಿಲ್ಲ. ಇಡೀ ಕರ್ನಾಟಕಕ್ಕೆ ಅದು ಒಂದೇ ವೇದಿಕೆ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆಂದ್ರೆ, ಈ ಮಾತಿಗೆ ಅನುಗುಣವಾಗಿ ಅವರು ಸ್ಪಷ್ಟವಾಗಿ ಚಂದ್ರಜ್ಞಾನ ಆಗುವ ಪ್ರಕಾರ ಅವ್ರು ಸ್ಪಷ್ಟವಾಗಿ ಮೇಲೆ ಅವ್ರ ಸಮಾಧಿ ಮ್ಯಾಲ ಒಂದು ಶ್ಲೋಕ ಬರೆದಿರ್ತಾರೆ.
ಗುರುವಾಗ್ಲಿ ಗೃಹಸ್ಥನೇ ಯೋಗ್ಯ. ಸನ್ಯಾಸಿಯಿಂದ ಉಪದೇಶ ಆಗಿದೆ ವ್ಯರ್ಥ ಆಗ್ತದ. ಗೃಹಸ್ಥ ಗುರುನೇ ಯೋಗ್ಯ. ಅದಕ್ಕೆ ಗೃಹಸ್ಥನಾದ ಗೃಹಸ್ಥ ಗುರುಲಿಂದೇ ಮೋಕ್ಷ ಪಡಿಬೇಕು, ಜ್ಞಾನ ಪಡಿಬೇಕು, ದೀಕ್ಷಾ ಪಡಿಬೇಕಂತ ಸ್ಪಷ್ಟವಾಗಿ ಬರೆದ್ಬಿಟ್ಟಾರ. ಮತ್ತು ಅದನ್ನೇ ಸಾಧಿಸಿದ್ರು. ನಮ್ಮ ಹಿಂದಿನ ಯಾಕೆ ಈ ಮಾತು ಹೇಳ್ತೇವೆ ಅಂದ್ರೆ, ಹಿಂದಿನ ಋಷಿ ಮುನಿಗಳು ಎಲ್ಲ ಸಂಸಾರಿಕರು. 95% ಎಲ್ಲಾ ಋಷಿಗಳು ಸಂಸಾರಿಕನೇ. ಯಾರು ವೇದ ಕಾಲದ ಎಲ್ಲಾ ಋಷಿಗಳು ನೋಡ್ರಿ. ಅದ್ರ ಸಲುವಾಗಿನೇ ಇಲ್ಲಿ ಅವರು ಅದನ್ನೇ ಇಟ್ಟುಕೊಂಡು ಅದನ್ನೇ ಮಾಡಿ ಇನ್ನೂವರೆಗೂ ಕೂಡ ಆ ವೇದಿಕೆಯಲ್ಲಿ ಗೃಹಸ್ಥರಿಗೇನೆ ಅವಕಾಶ ಕೊಡ್ತಿದ್ದಾರೆ. ಕೆಲವು ವೇದಿಕೆಗಳು ಬರೀ ಸನ್ಯಾಸಿಗಳಿಗೆ ಅವಕಾಶ ಕೊಡ್ತಾರೆ, ಗೃಹಸ್ಥರಿಗೆ ಅವಕಾಶ ಕೊಡಂಗಿಲ್ಲ. ಬರೀ ಕಾವಿ ಬಟ್ಟೆಯವರಿಗೆ ಮಾತ್ರ ಇರ್ತದ. ಆದ್ರೆ ಕೆಲವು ವೇದಿಕೆಗಳು ಏನಿರ್ತಾವ ಗೃಹಸ್ಥರು ಮತ್ತು ಸಂಸಾರಿಕರು ಎರಡಕ್ಕೆ ಸೇರಿಸಿ ವೇದಿಕೆ ನಡೆಸ್ತಾರೆ. ಆದ್ರೆ ಅಲ್ಲಿ ಶಂಭುಲಿಂಗರು ಸ್ವಾಮಿಗಳ ಮಠದಲ್ಲಿ ಮಾತ್ರ ಕೇವಲ ಸಂಸಾರಿಕರಿಗೆ ಮಾತ್ರ ಅಲವಾದ. ಮಠದ ಸ್ವಾಮಿಗಳಿದ್ರೇನು ಅವ್ರು ಸಂಸಾರಿಕ ಮಠದ ಸ್ವಾಮಿಗಳು ಇರಬೇಕು. ಅಂತ ಸಂಸಾರಿಕ ಮಠದ ಸ್ವಾಮಿಗಳಿಗೆ ಅಷ್ಟೇ ಅಲವು ಕೊಡ್ತಾರ. ಈ ರೀತಿಯ ಪರಂಪರೆ ಇನ್ನೂವರೆಗೂ ನಡ್ಕೊಂಡು ಬಂದಾರ. ಎಷ್ಟು ಸಮಸ್ಯೆಗಳು ಬಂದು ಅದನ್ನು ಎದುರಿಸಿದ್ರು. ಅದಕ್ಕೆ ಅವರು ದೃಷ್ಟಾಂತ ಕೊಟ್ಟರು. ಆದ್ರೆ ಸನ್ಯಾಸಿ ಆಗುವವನಿಗೆ ಸನ್ಯಾಸಿ ಗುರುಗಳೇ ಉಪದೇಶ ಮಾಡಬೇಕು. ಆದರೆ ಸಂಸಾರಿಕರಿಗೆ ಸಂಸಾರಿಕ ಗುರುಗಳೇ ಉಪದೇಶ ಮಾಡಬೇಕಂತಕ್ಕಂಥ ಒಂದು ಧೈರ್ಯದಿಂದ ದೃಢ ನಿಶ್ಚಯವಾಗಿ ಇಡೀ ಕರ್ನಾಟಕಕ್ಕೆ ಸಾಗಿರತಕ್ಕಂಥ ಒಬ್ಬನೇ ಒಬ್ಬ ಸ್ವಾಮಿ ಅಂದ್ರೆ ಶಂಭುಲಿಂಗ ಸ್ವಾಮಿ. ಈ ರೀತಿ ಅವರು ಇನ್ನೂವರೆಗೂ ಅವ್ರ ಶಿಷ್ಯರು ಬಸವರಾಜ ಪುರಾಣಿಕರು ಮತ್ತೆ ಮುಂತಾದವರು ಇದ್ದಾರೆ. ಅವರು ಅದನ್ನೇ ಪರಂಪರೆ ಸಾಧಿಸ್ಕೊಂಡು ಬಂದಾರ. ಅಂದ್ರೆ ಕೇವಲ ಪಾರಮಾರ್ಥಕ್ಕ ಕೇವಲ ವೈರಾಗ್ಯನೇ ಅಂತ ತಿಳ್ಕೊಂಡು ಸಿದ್ಧಾಂತ ಮಾಡ್ತಾರ. ಅದು ಸಿದ್ಧಾಂತ ತಪ್ಪಾದ. ಪ್ರಪಂಚದಲ್ಲಿದ್ದೇ ಪಾರಮಾರ್ಥ ಸಾಧಿಸಬೇಕು ಅಂತಕ್ಕಂಥ ಒಂದು ದೃಢ ನಿಶ್ಚಯದ ನಿಷ್ಪಕ್ಷಪಾತ ಜ್ಞಾನ ಏನಾದ ಆ ಜ್ಞಾನ ಜಗತ್ತಿಗೆ ತಿಳಿಬೇಕನ್ನೋ ದೃಷ್ಟಿಯಿಂದಲೇ ಆ ಛಲದಿಂದಲೇ ಆ ವೇದಿಕೆ ಇನ್ನುವರೆಗೂ ನಡೀತಾ ಇದೆ. ಅಲ್ಲಿ ಯಾವುದು ದೇಶ ಭಾವನೆ ಇಲ್ಲ, ಯಾವುದೂ ಇಲ್ಲ. ಎಲ್ಲ ಪೂಜ್ಯರ ಮೇಲೆ ಸರಿಸಮಾನ ಭಾವನೆ ಇದ್ರೇನು ಇದು ಜಗತ್ತಿಗೆ ತೋರಿಸಬೇಕು. ಸಂಸಾರಿಕ ಋಷಿಗಳಿಗೆ ಸಂಸಾರಿಕ ಗುರುಗಳಿಗೆ ಈ ಜ್ಞಾನದ ಅಧಿಕಾರ ಅದ. ಶಿಷ್ಯರಿಗೆ ಮಾಡ್ಕೊಳ್ಳಿಕ್ಕೆ ಸಂಸಾರಿಕ ಗುರುಗಳಿಗೆ ಅಧಿಕಾರ ಅದ. ಅದ್ರ ಸಲುವಾಗಿ ಈ ಮಠ ಏನಾದ ಇದು ಸಂಸಾರಿಕ ಮಠ. ಚನ್ನವೀರ ಸ್ವಾಮಿಗಳು ಸಂಸಾರಿಕರೇ. ಇಲ್ಲಿ ಕುಂತಾರಲ್ಲ ಇವರು ಸಂಸಾರಿಕರು ಏನ್ರಿ? ಇವ್ರ ಸಂಸಾರಿಕರು ಏನ್? ಅದಕ್ಕೆ ಸಂಸಾರಿಕ ಮಠ ಏನಾದ ಅದು ಯೋಗ್ಯ ಅದ. ಈ ಸಂಸಾರಿಕ ಮಠ ಏನ್ ಗಂಡ ಹೆಂಡತಿರ್ತಾರ ಪಾರ್ವತಿ ಪರಮೇಶ್ವರ ಇದ್ದ ಹಾಗೆ ಅಂಥ ಒಂದು ಸಂಸಾರಿಕ ಮಠದಿಂದಲೇ ಈ ಜ್ಞಾನ ಉದ್ದೇಶ ಆಗಿ ಸಂಸಾರ ಚೆನ್ನಾಗಿ ಮಾಡಬೇಕು. ಆ ಸಂಸಾರ ಮಾಡಬೇಕಾದ್ರೆ ಅಲ್ಲಿ ನಮ್ಮಲ್ಲಿ ಸದಾಚಾರ ಬರಬೇಕು, ನೀತಿ ಸಂಪನ್ನರಾಗಬೇಕು. ಮಾತು ದೇವೋ ಭವ, ಪಿತೃ ದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತಕ್ಕಂಥ ಸದ್ಗುಣಗಳು ಮೊದಲು ಗುರುಗಳು ಬೋಧಿಸ್ಬೇಕು. ತಾಯಿನೇ ದೇವರಂತ ತಿಳ್ಕೊ, ತಂದೆನೇ ದೇವರಂತ ತಿಳ್ಕೊ, ಅತಿಥಿನೇ ದೇವರಂತ ತಿಳ್ಕೊ, ಗುರುನೇ ದೇವರಂತ ತಿಳ್ಕೊ. ಈ ರೀತಿ ಸದ್ಗುಣ ಸದಾಚಾರದಿಂದ ಯಾವ ಶಿಷ್ಯ ಏನು ಉಪದೇಶ ಪಡ್ಕೊಳ್ತಾನಂದ್ರೆ ಅವನು ಪ್ರಪಂಚನ ಮಾಡ್ತಾನ, ಸನ್ಯಾಸಿ ಮಾಡ್ತಾನ. ಅಂಥವನಿಗೆ ಅಲ್ಲಿ ವೇದದ ಸಂದೇಶ ಗುರುಗಳು ಕೊಡ್ತಾರ. ಆವಾಗ ನೀನು ಸಂಸಾರಿಕನಾಗು, ಆಮೇಲೆ ದ್ವಿಜತ್ವ ಆಗು, ವಿಪ್ರತ್ವ ಆಗು, ಆಮೇಲೆ ಈ ಸಂಸಾರ ಕರ್ಮಗಳನ್ನು ಮಾಡಿ ಅಲ್ಲಿ ಗೀತೆಯಲ್ಲಿ ಏನಾರ ಕರ್ಮ ಬಿಡ ಅಂತ ಹೇಳಿಲ್ಲ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶ್ ಕದಾಚನ ಮಾ ಕರ್ಮ ಫಲ ಹೇತುರು ಭೂಮಾತೆ ಸಂವರ್ತ ಕರ್ಮಣಿ ಅನ್ನೋ ಹಾಗೆ, ಏ ಅರ್ಜುನ ಕರ್ಮಗಳನ್ನೇ ಮಾಡು, ಆದರೆ ಕರ್ಮಗಳಿಗೆ ಅಂಟಿಕೊಳ್ಳದೆ ಕರ್ಮಗಳು ಮಾಡು. ಆ ಕರ್ಮಗಳ ಫಲಾಪೇಕ್ಷೆ ಇಲ್ಲದೆ ಆ ಫಲಗಳು ಲೋಕ ಕಲ್ಯಾಣಕ್ಕಾಗಿ ಇರಲಿ, ಜನರ ಕಲ್ಯಾಣಕ್ಕಾಗಿ ಇರಲಿ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶ್ ಕದಾಚನ ಅನ್ನೋ ಹಾಗೆ ಇಲ್ಲಿ ಕೃಷ್ಣ ಪರಮಾತ್ಮ ಸಂದೇಶ ಕೊಟ್ಟಿದ್ದಾನೆ. ಆ ರೀತಿ ನೀವು ಕರ್ಮ ಮಾಡೋದು ನಿನ್ನ ಸಲುವಾಗಿ ಭೋಗಿಸಿದ್ರೆ ನನಗೆ ಇರಲಿ ಅನ್ನೋ ಸ್ವಾರ್ಥ ಬರ್ತದ. ಆ ಸ್ವಾರ್ಥ ಇರಬಾರ್ದು. ಲೋಕ ಕಲ್ಯಾಣಕ್ಕಾಗಿ ನೀವು ಯಜ್ಞಯಾಗಾದಿಗಳನ್ನು ಕರ್ಮ ಮಾಡು. ಯಾಕಂದ್ರೆ ಯಜ್ಞಾಭೂತಿ ಪರ್ಜನ್ಯ ಯಜ್ಞ ಕರ್ಮ ಸಂಭವ ಅನ್ನೋ ಹಾಗೆ ಆ ಯಜ್ಞದಿಂದ ಮಳೆ ಆಗುತ್ತದೆ, ಮಳೆಯಿಂದ ಬೆಳೆ ಆಗುತ್ತದೆ, ಬೆಳೆಯಿಂದ ಲೋಕ ಕಲ್ಯಾಣವೂ ಆಗುತ್ತದೆ. ಆ ದೃಷ್ಟಿಯಿಂದ ನೀವು ಕರ್ಮವನ್ನು ಯಾವ ರೀತಿ ಮಾಡಬೇಕಂದ್ರೆ ನಿಷ್ಕಾಮ ಕರ್ಮದಿಂದ ಮಾಡಬೇಕು.
ಸಂಸಾರಿಕನಾಗಿ ಯಜ್ಞಯಾಗಾದಿಗಳನ್ನು ಮಾಡಿ ಲೋಕ ಕಲ್ಯಾಣಕ್ಕಾಗಿಯೇ ನೀನು ಸದಾಚಾರ ಸಂಪನ್ನ ಆಗುವಂತೆ ಹೇಳುವುದೇ ಗೀತಾ ಸಂದೇಶ. ಇಂಥ ಒಂದು ಅದ್ಭುತ ಮಾತುಗಳನ್ನು ಆ ಪರಮಾತ್ಮ ಹೇಳಿದ್ದಾನೆ. ಅದಕ್ಕೆ ನಾವು ಪುರುಷಾರ್ಥ ಧರ್ಮದಿಂದಲೇ ನಾವು ಜ್ಞಾನ ಪಡಿಬೇಕು. ಧರ್ಮ, ಅರ್ಥ, ಕಾಮ, ಮೋಕ್ಷ ಇವು ಸರಿಯಾಗಿ ನಾವು ಉಪಭೋಗ ಮಾಡಿಕೊಂಡು ಕೊನೆಯಲ್ಲಿ ವಾನಪ್ರಸ್ಥದಲ್ಲಿ ನಾವು ನಿಜವಾದ ವೈರಾಗ್ಯ ತಾಳಿದರೆ ನಮ್ಮ ಜನ್ಮ ಸಾರ್ಥಕ ಆಗ್ತದೆ. ಅದ್ರ ಸಲುವಾಗಿ ನಾವು ವೇದಾಂತ ಕಲಿಬೇಕಾದ್ರೆ ಮೊಟ್ಟ ಮೊದಲು ವಿಚಾರ ಚಂದ್ರೋದಯ ಓದಬೇಕು. ಆಮೇಲೆ ವಿಚಾರ ಸಾಗರ, ಯಾರಿಗೆ ಹಿಂದಿ ಬರ್ತದ, ಹಿಂದಿ ಜ್ಞಾನ ಇದ್ದವರಿಗೆ ಕ್ರಮಶಾಸ್ತ್ರಗಳನ್ನು ನಾವು ಓದಬೇಕು. ಆದರೆ ವಚನಗಳು ಏನವ, ತಮ್ಮ ತಮ್ಮ ಮಹಾತ್ಮ ತಮ್ಮ ಸಂದರ್ಭಕ್ಕನುಸಾರಾಗಿ ಅನುಭವದ ಮಾತುಗಳು ಹೇಳ್ಯಾರ. ಅಲ್ಲಿ ಕ್ರಮಶಾಸ್ತ್ರ ಇಲ್ಲ. ಆದರೆ ಅನುಭವದ ವೇದಾಂತದ ಆತ್ಮಜ್ಞಾನದ ಮಾತುಗಳು ಇವೆ. ಆದರೆ ಈ ಕ್ರಮಶಾಸ್ತ್ರ ಓದಿದ್ರೆ ಜನರ ವಚನದ ಅರ್ಥ ಆಗ್ತವ. ನಾವು ಕ್ರಮಶಾಸ್ತ್ರನೇ ಓದಿಲ್ಲಂದ್ರೆ ಮಹಾತ್ಮರ ವಚನಗಳು ಅರ್ಥ ಆಗೋದಿಲ್ಲ. ಅದಕ್ಕಾಗಿ ಅಂತ ಶರಣರ ಒಂದು ವಚನಗಳು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಕ್ರಮಶಾಸ್ತ್ರ ಓದ್ಕೋಬೇಕು. ಅದರಲ್ಲಿ ವಿಚಾರ ಚಂದ್ರೋದಯ, ವಿಚಾರ ಸಾಗರ, ಇವರು ವಿಚಾರ ಸಾಗರ, ವಿಚಾರ ಚಂದ್ರೋದಯ ಆನ್ಲೈನ್ನಲ್ಲಿ ಪಾಠ ಮಾಡ್ತಾ ಇದ್ದಾರೆ. ಅವರನ್ನು ನೀವು ಅನುಸರಿಸಿ ಸರಿಯಾಗಿ ಜ್ಞಾನ ತಿಳ್ಕೊಳ್ರಿ. ಆಮೇಲೆ ವೃತ್ತಿ ಪ್ರಭಾಕರ ಓದಬೇಕು. ಅದು ಸ್ವಲ್ಪ ಕಠಿಣ ಗ್ರಂಥ ಅದ, ಅದು ನ್ಯಾಯಶಾಸ್ತ್ರ ಅದ. ವೃತ್ತಿ ಪ್ರಭಾಕರ ಈ ರೀತಿ ಇನ್ನು ನಿಜಗುಣ ಶಾಸ್ತ್ರ ಓದೋರು ಕ್ರಮಶಾಸ್ತ್ರ ಓದಬೇಕಾಗಿತ್ತಂದ್ರೆ ಮೊದಲು ಕೈವಲ್ಯ ಪದ್ಧತಿ ಓದಬೇಕು, ಆಮೇಲೆ ಪರಮಾನುಭವತೆ, ಆಮೇಲೆ ಪಾರಮಾರ್ಥ ಗೀತೆ, ಆಮೇಲೆ ಅನುಭವ ಸಾರ, ವಿವೇಕ ಚಿಂತಾಮಣಿ ಕ್ರಮಶಾಸ್ತ್ರ ಇದೆ. ಅನುಬಂಧ ಚತುಷ್ಟಯದಿಂದ ಶುರುವಾಗುತ್ತದೆ. ಅಂತ ಒಂದು ವಿವೇಕ ಚಿಂತಾಮಣಿ ಯಾವಾಗಲೂ ಓದಬೇಕು. ಈ ರೀತಿ ಕ್ರಮಶಾಸ್ತ್ರ ಓದಿದಾಗ ನಮಗೆ ಕ್ರಮವಾಗಿ ಜ್ಞಾನ ಸಿಕ್ತು ನಾವು ಉತ್ತರೋತ್ತರ ಮೇಲಕ್ಕೆ ಹೋಗ್ತಾ ಇರ್ತೀವಿ. ಅದಕ್ಕೆ ಅನುಬಂಧ ಚತುಷ್ಟಯದಿಂದಲೇ ನಾವು ಶಾಸ್ತ್ರ ಶುರು ಮಾಡಬೇಕು. ಆ ರೀತಿ ಸಂಸ್ಕೃತ ಗ್ರಂಥಗಳಲ್ಲಿ ವಿವೇಕ ಚೂಡಾಮಣಿ ಇದೆ, ವೇದಾಂತ ಸಾರ ಇದೆ. ಈ ರೀತಿ ಅನೇಕ ಗ್ರಂಥಗಳಿವೆ. ಅವನ್ನು ನಾವು ಸರಿಯಾಗಿ ಅಭ್ಯಾಸ ಮಾಡಿದಾಗ ಆ ಕ್ರಮವಾಗಿ ನಾವು ಪಾರಮಾರ್ಥವನ್ನು ಪಡಿತೀವಿ. ಅಂತ ಪಾರಮಾರ್ಥ ಜ್ಞಾನ ತಿಳಿ ಮೊದಲು ಬಂದವ